ಹಲೋ ಎವ್ರಿವನ್, ನಮಸ್ತೆ. ಇದು ವೀಕೆಂಡ್ ಮಿನಿ ವ್ಲಾಗ್. ಟೈಮ್ ಇವಾಗ ಈವ್ನಿಂಗ್ 6:30 ಆಗಿದೆ. ಸೊ ನಮ್ಮ ಮನೆಯಲ್ಲಿ ಫ್ರೈಡೇ ಬಂತು ಅಂತ ಅಂದರೆ ಮಕ್ಕಳಿಗೆ ತುಂಬಾ ಖುಷಿ. ಯಾಕಂತ ಅಂದರೆ ಮಂಡೇ ಟು ಫ್ರೈಡೇ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು 7 o'clock ಅಷ್ಟರಲ್ಲಿ ಸ್ಕೂಲ್ಗೆ ಹೋಗಬೇಕು. ಶನಿವಾರ ಭಾನುವಾರ ಆರಾಮಾಗಿ ಮಲ್ಕೊಬೋದು ಅನ್ನೋ ಖುಷಿ ಒಂದು ಕಡೆ ಆದರೆ, ಅವರ ಫೇವ್ರೆಟ್ ನಾನ್ ವೆಜ್ ರೆಸಿಪಿ ಮಾಡ್ತೀನಿ ಅಂತ ಇನ್ನೂ ಒಂದು ಕಡೆ. ಇಷ್ಟೇ ಅಲ್ಲ, ಫ್ರೈಡೇ ನೈಟ್ ಅಂತ ಅಂದರೆ ಮೂವಿ ನೈಟ್ ಕೂಡ ಹೌದು. ವಾರ ಪೂರ್ತಿ ಯಾವುದೋ ಒಂದು ಲಿಸ್ಟ್ ಹಾಕೊಂಡಿರ್ತೀವಿ, ಅವತ್ತಿನ ದಿನ ಆ ಮೂವಿ ನೋಡೋದು, ಲೇಟಾಗಿ ಮಲ್ಕೊಳ್ಳೋದು, ಈ ಥರ ಇರುತ್ತೆ ನಮ್ಮ ವೀಕೆಂಡ್ಸ್. ಸೊ ಅಮೆರಿಕಾದಲ್ಲಿ ಇವಾಗ ಫಾಲ್ ಸೀಸನ್ ಆಗಿರೋದ್ರಿಂದ 6:30 to 7 ಟೈಮಲ್ಲಿ ಸನ್ಸೆಟ್ ಆಗ್ತಾ ಇದೆ. ಸೊ ಸೀಸನ್ ವೈಸ್ ಇಲ್ಲಿ ಸನ್ರೈಸ್ ಮತ್ತು ಸನ್ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಎಲ್ಲಾದರೂ ದೂರ ಹೋಗಿ ನೋಡ್ಬೇಕನ್ನೋದೇನಿಲ್ಲ, ಅದೊಂದು ಅದೃಷ್ಟ ಅಂತ ಹೇಳ್ಬೋದು. ಮನೆಯಿಂದನೇ ಸನ್ಸೆಟ್ ಕೂಡ ನೋಡ್ಬೋದು, ಮನೆ ಹತ್ರದಲ್ಲೇ ಸನ್ರೈಸ್ ಕೂಡ ನೋಡ್ಬೋದು. ರೀಸೆಂಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೆ. ಇವತ್ತು ಮಕ್ಕಳು ಹೇಳಿದ್ ಬಂದು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ, ಅದು ಗ್ರೀನ್ ಕಲರಲ್ಲಿ. ಸೊ ಅವ್ರಿಗೆ ಇದು ಫೇವ್ರೆಟ್. ನಾನು ಚಿಕನಲ್ಲಿ ಯೂಶಲಿ ಇದೇ ಬಿರಿಯಾನಿ ಮಾಡ್ತಿರ್ತೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ನಾನು ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಫ್ರೈಗೆ ಮತ್ತು ಬಿರಿಯಾನಿಗೆ ಎರಡೂ ಕೂಡ ಸೇಮ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ 3 ಗ್ಲಾಸ್ ಬಾಸ್ಮತಿ ರೈಸ್ನ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇನ್ನೂ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಎಲ್ಲ ಥರ ಸ್ಪೈಸಸ್ ಹಾಕಿ, ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಹಾಕಿ ಸ್ವಲ್ಪ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲನೂ ರುಬ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಚಿಕನ್ ಆ್ಯಡ್ ಮಾಡಿ, ಒಂದು ಟೊಮೆಟೊ ಹಾಕಿ, ಅರಿಶಿನ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಕಲ್ಲುಪ್ಪನ್ನ ಒಂದೇ ಸರಿ ಹಾಕಿದ್ದೀನಿ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿದಾದಮೇಲೆ ನಾನಿಲ್ಲಿ 1ರಿಂದ 1.5 ಸ್ಪೂನಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಲಾಸ್ಟಲ್ಲಿ ಲೆಮನ್ ಆ್ಯಡ್ ಮಾಡ್ಬೋದು. ನಾನು ಲೆಮನ್ ಇಲ್ಲದಿರೋ ಕಾರಣ ಮೊಸರನ್ನ ಹಾಕಿದ್ದೀನಿ. ಟೊಮೆಟೊನು ಅಷ್ಟೇ ಒಂದೇ ಹಾಕಬೇಕಾಗತ್ತೆ ಚಿಕನ್ ಬಿರಿಯಾನಿಗೆ, ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನಾನಿಲ್ಲಿ ಇವತ್ತು ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡಿ ಚಿಕನ್ ಬಿರಿಯಾನಿ ಮಾಡ್ತಿರೋ ಅಂಥದ್ದು. ಸೊ ಇದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡುತ್ತೆ ಅಂತ ಹೇಳ್ಬೋದು. ನಾನು 3 ಗ್ಲಾಸಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ. ಸೊ ಹಾಗಾಗಿ 3 ಗ್ಲಾಸ್ ಬಾಸ್ಮತಿ ರೈಸ್ಗೆ ನಾನು 4.25 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಅಂದರೆ 1 ಗ್ಲಾಸ್ಗೆ 1.5 ಗ್ಲಾಸಷ್ಟು ನೀರನ್ನ ಅಳತೆ ಮಾಡಿ ಹಾಕಿದ್ದೀನಿ. ಸೊ ನೀರು ಕುದಿ ಬಂದಿದ್ದಾದಮೇಲೆ ಮೊದಲೇ ತೊಳೆದಿಟ್ಕೊಂಡಿರುವಂತಹ ಬಾಸ್ಮತಿ ರೈಸ್ನ ಆ್ಯಡ್ ಮಾಡಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ರುಚಿ ಕರೆಕ್ಟಾಗಿದೆಯಾ ಅಂತ ಈ ಟೈಮಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಬೋದು. ಸೊ ಲಾಸ್ಟಲ್ಲಿ ಬೇಕು ಅಂತ ಅಂದರೆ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿ, ನನ್ನ ಹತ್ರ ಖಾಲಿ ಆಗಿತ್ತು ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ಸೊ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ಪ್ರೆಷರ್ ಬರ್ಸ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುವಂತಹ ಚಿಕನ್ ಬಿರಿಯಾನಿ ರೆಡಿ. ಚಿಕನ್ ಫ್ರೈ ರೆಸಿಪಿನ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.